ಆಟನಲ್ಲಿ ಹೋಗೋಣ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಕರ್ಕೊಂಬಂದ್ ನಿಲ್ಸೋರೆ. ನಮ್ಮಪ್ಪ ಕೈ ತುಂಬಾ ಸಂಬಳ, ಮನೆ ತುಂಬಾ ಆಳು ಕಾಳು ಅಂತ ಹೇಳಿ ನಿಮಗ್ ಮದುವೆ ಮಾಡ್ದ. ಎಲ್ಲೋಗುತ್ತೆ ವಂಶದ ಬುದ್ಧಿ? ಜಿಪುಣು ಅಂದ್ರೆ ಜಿಪುಣಾಸಿ, ₹1 ಖರ್ಚು ಮಾಡಲ್ಲ. ನಮ್ ವಂಶದ ಬಗ್ಗೆನೇ ಮಾತಾಡ್ತೀಯನೆ? ನಮ್ದು ಎಂತ ದಾನ ಮಾಡೋ ವಂಶ ಅಂತ ನಿನ್ಗೇನ ಗೊತ್ತು? ನಾನು ನೋಡಿದೀನಿ ನೀವ್ ದಾನ ಧರ್ಮ ಮಾಡೋದನ್ನ. ಇದುವರೆಗೂ ಒಬ್ರಿಗೂ ₹1 ಕೊಟ್ಟಿದ್ದನ್ನ ನಾನ್ ನೋಡಿಲ್ಲ. ರೀ, ನಮ್ದು ರೀ ದಾನ ಧರ್ಮ ಮಾಡೋ ವಂಶ. ನಿನ್ ವಂಶದ ಬಗ್ಗೆ ನಂಗೆ ಗೊತ್ತಿಲ್ವನೆ? ನಮ್ ಮದ್ವೆನಲ್ಲಿ ಹೋಗ್ತೋಗಿರೋ ಒಂದ್ ಕಾಯಿ ಕೊಟ್ಟಿರೋ ವಂಶ ಅಲ್ವಾ ನಿಮ್ದು? ವಂಶದ ಬಗ್ಗೆ ಮಾತಾಡ್ತಾಳೆ, ವಂಶದ ಬಗ್ಗೆ. ನಮ್ ವಂಶ ಹೆಂಗಿದ್ದು ಗೊತ್ತೇನೆ ನಿಂಗೆ? ಲೇ, ದಾನ ಮಾಡ್ಬೇಕು ಅಂತ ನಾನು ಕಾಯ್ತಾ ಇದೀನಿ ಕಣೆ, ಆದ್ರೆ ದಾನ ತಗೊಳ್ಳೋರೆ ಕಾಣಿಸ್ತಾ ಇಲ್ಲ. ಅಣ್ಣ ನಾನು ಹೋಗ್ಬರ್ಲಾ? ನೋಡಕ್ಕೆ ತಿರುಪತಿ ತಿಮ್ಮಪ್ಪ ಇದ್ದಂಗಿದ್ದೀರಾ? ಏನಾದ್ರೂ ದಾನ ಮಾಡಿ ಸರ್. ಲೈ, ನಾನ್ ದಾನ ಮಾಡೋದನ್ನ ನೀನ್ ನೋಡಿಲ್ಲ ಅಂದಲ್ಲ, ಈಗ ತೋರಿಸ್ತೀನಿ ನೋಡು ನಾನ್ ದಾನ ಮಾಡೋದನ್ನ. ಇಲ್ಲಿ ನೋಡ, ಇಲ್ಲಿ ತಗೋಪ, ಹೊಟ್ಟೆ ತುಂಬಾ ಊಟ ಮಾಡು, ಎಂಜಾಯ್ ಮಾಡು. ನನ್ನ ವಂಶ ನೋಡ್ದಾ? ಅಮ್ಮ ತಾಯಿ, ನೋಡಕ್ ಸಾಕ್ಷಾತ್ ಲಕ್ಷ್ಮಿ ತರ ಇದ್ದೀರಾ, ಏನಾದ್ರು ದಾನ ಮಾಡಿ ಅಮ್ಮ. ರೀ ನೋಡ್ರಿ, ನಿಮ್ ವಂಶಕ್ಕಿಂತ ನಮ್ ವಂಶ ದೊಡ್ಡದು. ತಗಳಪ್ಪ, ಬಿರಿಯಾನಿ ತಿನ್ನು. ನಮ್ ಸಾರ್ ಯೋಗ್ಯತೆ ಅಷ್ಟೇನೋ ಏನೋ, ಅದಕ್ಕೆ ₹10 ಕೊಟ್ಟವ್ರೆ. ನಮ್ ಯೋಗ್ಯತೆ ಬಗ್ಗೆ ಮಾತಾಡ್ತೀಯನೋ ನೀನು? ನಮ್ಮ ವಂಶ ಇವ್ರಕಿನ್ನ ದೊಡ್ಡ ವಂಶ, ಏನ್ ಮಾತಾಡ್ತೀಯ ನೀನು? ತಗೋ ₹500, 1 ವಾರ ಬಿರಿಯಾನಿ ತಿಂದು ಎಂಜಾಯ್ ಮಾಡು. ಸಾರ್, ನೀವು ಬಹಳ ದೊಡ್ಡವರು ಸರ್, ನಿಮ್ ವಂಶ ಬಹಳ ದೊಡ್ಡದು ಸರ್. ರಿಯಲಿ ಗ್ರೇಟ್ ಸರ್, ರಿಯಲಿ ಗ್ರೇಟ್ ಸರ್. ಏನು ಗ್ರೇಟ್ ಅಲ್ಲ, ನಮ್ಮ ಅಮ್ಮರ ವಂಶನೇ ಬಹಳ ದೊಡ್ಡದು. ನೋಡಿ ಇವಾಗ ಎಷ್ಟು ಕೊಡ್ತಾರೆ ಅಂತ ನೋಡಿ. ತಗಳಪ್ಪ, ಈ ತಿಂಗಳು ಪೂರ್ತಿಯಾಗಿ ಬಿರಿಯಾನಿ ತಿನ್ನು. 2 ಸರ್, ಅಮ್ಮೋರೆ 2 ನೋಟ್ ಹಾಕೋರೆ. ನಿಮ್ದು ಇಷ್ಟೇನಾ ಸರ್ ಯೋಗ್ಯತೆ? ಏನಯ್ಯ ಪದೇ ಪದೇ ಯೋಗ್ಯತೆ ಯೋಗ್ಯತೆ ಅಂತೀಯ? ಅವ್ರ ವಂಶಕ್ಕಿಂತ ದೊಡ್ಡ ವಂಶ ಕಣಯ್ಯ ನಮ್ದು. ಏನ್ ತಿಳ್ಕೊಂಡಿದ್ಯಾ ನೀನು? ತಗೋಪ್ಪ, ಈ ತಿಂಗಳು ಬಿರಿಯಾನಿ ಜೊತೆಗೆ ಹಂಗೆ ಬೀರ್ನು ಕುಡ್ಕೋ. ತಗೋ. ಏನ್ ದೊಡ್ಡ ಮನ್ಸು ಸರ್, ಏನ್ ದೊಡ್ಡ ಮನ್ಸು ಅಲ್ವೇನೋ? ಏನ್ ದೊಡ್ಡ ಮನ್ಸರು? ದೊಡ್ಡ ಮನ್ಸು. ಈಗ ನೋಡು, ನಮ್ಮ ಅಮ್ಮರ ಮನ್ಸು ಬಂಗಾರ. ಏನಂತ? ಹೌದಾ? ಮತ್ತೆ ತಗಳಪ್ಪ, ನೀನು ಇಡೀ ಜೀವನ ಪೂರ್ತಿ ಊಟಕ್ಕೆ ಕಷ್ಟನೇ ಪಡ್ಬೇಡ. ಏನಾದ್ರೂ ವ್ಯಾಪಾರ ಮಾಡ್ಕೊಂಡ್ ಬದುಕೋ. ತಗೋ ತಗೋ. ಹೆಂಗೆ ಏನ್ ಸರ್, ಅಮ್ಮೋರು ಹಾಕೊಂಡು ಚಿನ್ನು ಚೈನೆ ಬಿಚ್ಕೊಟ್ಬಿಟ್ರಲ್ಲ, ನಿಮ್ದು ಇಷ್ಟೇನಾ ಸರ್ ಪುಟ್ಕೋಸಿ ದೊಡ್ಡ ಮನ್ಸು? ನೀನ ತಗೊಳ, ಹಾಕಳ, ಮಜಾ ಮಾಡ. ಅಯ್ಯೋ ಅಷ್ಟೇನಾ? ಇರಪ್ಪ, ನಾನ್ ಕೊಡ್ತೀನಿ. ತಗೊಳಪ್ಪ, ಮಜಾ ಮಾಡು. ತಗೋ ತಗೋ, ಮಜಾ ಮಾಡು. ಹಂಗ ನಂತವನು ಐತೆ. ಅಯ್ಯ ತಗೊಳ ನೀನು, ತಗೋ ಮಜಾ ಮಾಡ್. ತಗೊಳಗ, ನಮ್ಮ ವಂಶ ಎಷ್ಟು ದೊಡ್ಡದು ಗೊತ್ತು? ಅಯ್ಯೋ, ನಮ್ಮ ವಂಶ ರೀ ದೊಡ್ಡದು. ಏನ್ ನಿನ್ನ ವಂಶ ದೊಡ್ಡದು? ನಾನು ಕೊಟ್ಟೆನು, ನೋಡ್ತಾ ಇರು. ತಗೊಳಯ್ಯ, ಹೋಗ ಮಜಾ ಮಾಡೋಗ, ಹೋಗ. ನಂದು ಐತಿ, ತಗೊಳ ತಗೊಳ, ಉಂಗ್ರ ತಗೊಳ, ತಗೊಳ. ಇದು ನಮ್ಮ ಅಪ್ಪನ ಮನೆಯಿಂದ ಕಳ್ಸಿರೋದು. ತಗೊಳಪ್ಪ, ತಗೋ ಮಜಾ ಮಾಡು. ಏನ್ ಸರ್, ಅಮ್ಮವ್ರು ಹಾಕೊಂಡಿದ್ ಬಳೆನೆ ಬಿಚ್ಕೊಟ್ಬಿಟ್ರು, ನೀವ್ ಇಷ್ಟು ಕೊಟ್ಬಿಟ್ಟು ಸುಮ್ನಾಗ್ಬಿಟ್ರಲ್ಲ. ಅಯ್ಯೋ ತಲೆ, ಅಯ್ಯೋ ಏನಾದ್ರೂ ಇದ್ರೆ ಹುಡ್ಕೊಡ್ತೀನಿ. ಹುಡ್ಕಿ ಸರ್. ಏನೋ ತಡಕ್ತಾವನೆ. ಏನೋ ಇಲ್ವಾ? ನಿಮ್ ಜನ್ಮಕ್ಕೆ ಇಲ್ಲೇನೋ ಸಿಕ್ತು. ಇದೊಂದು ATM ಕಾರ್ಡ್ ಕಣಪ್ಪ ನನ್ನ ಹತ್ರ ಇರೋದು ದಾನ ಮಾಡಕ್ಕೆ, ಇನ್ನೇನು ಇಲ್ಲ. ಕೊಡಿ ಸರ್, ಅದ್ಯಾಕೆ ಯೋಚನೆ ಮಾಡ್ತೀರಾ? ನನ್ನ ಹತ್ರ ಮಿಷಿನ್ ಐತೆ. ಎಷ್ಟದೆ ಬ್ಯಾಲೆನ್ಸ್? 2 ಲಕ್ಷ ಇದೆ ಕಣಪ್ಪ. ಹೌದಾ? ಇದು ಪಿನ್ ಕೋಡು 2184. ಹೌದಾ? ಎಷ್ಟು ಉಳ್ಕತಿಯಪ್ಪ? ಎಲ್ಲಾನು ಉಚ್ಕೊಬಿಡ್ತೀನಿ. ಎಲ್ಲ ಬೇಡ. ಯಾಕೆ? ₹20 ಉಳ್ಸು. ಯಾಕೆ? ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಾರಲ್ಲ, ಬಸ್ ಚಾರ್ಜ್ ಬೇಡವಾ? ನೋಡ್ದ, ಅವನು ಗೊತ್ತಿರೋದು ನಿಂಗೆ ಗೊತ್ತಿಲ್ವಲ್ಲೋ? ಸಾರಿ ಸರ್, ಗೊತ್ತಾಗಲಿಲ್ಲ. ತಗೊಳ್ಳಿ ಸರ್ ಬಿಲ್ಲು. ಹಾಕ್ದಲ್ಲಪ್ಪ ಉಂಡೆ ನಾಮ ನಮ್ಗೆ. ಇನ್ನೇನಿಲ್ವಾ ಸರ್ ನಿಮ್ ಯೋಗ್ಯತೆಗೆ? ಏನು ಇಲ್ಲ ಕಣೋ. ಶರ್ಟು ಪ್ಯಾಂಟ್ ಅದೆಲ್ಲ ಬಿಚ್ಕೊಡಿ. ಶರ್ಟು ಪ್ಯಾಂಟ್ ನೋಡ, ನಮ್ಮ ಅಣ್ಣ ಶರ್ಟು ಪ್ಯಾಂಟ್ ಬಿಚ್ಕೊಡ್ತಾರೆ. ಮಣ್ಣವ್ರ ಅಷ್ಟಲ್ಲ, ನಮ್ಮ ಅಮ್ಮರು ಬಟ್ಟೆ.